ಸಂಸ್ಕೃತಿ ಯಾರೇ ಆಗಿರಲಿ. ಶಾರದಾ ದೇಗುಲ ಅಂದರೆ ಅವರೆಲ್ಲರೂ ಕೂಡ ಶಾರದೆಯ ಮಕ್ಕಳು ಒಂದು ಮೇಕಪ್ ಹಾಕೊಂತಾರಲ್ಲ, ಅಲ್ಲಿ ಕೂಡ ಒಂದು ದೇವರಿಗೆ ನಮಸ್ಕಾರ ಮಾಡಿ ನಮ್ಮ ಕೆಲಸನ ಆರಂಭ ಮಾಡೋದು ನಮ್ಗೆ ಹೇಳ್ಕೊಟ್ಟಿರೋದು. ನನಗೆ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಹಾಗಾಗಿ ನಮಗೆ ಭಾಳ ಶ್ರದ್ಧೆ ಇದೆ. ಕೃಷ್ಣ ಒಂದೇ ಮಾತು ಹೇಳಿರೋದು, ಆ ಮಾತನ್ನು ನಾವು ಪಾಲಿಸ್ಕೊಂಡ್ಬರ್ತಾ ಇದ್ವಿ. ಅನನ್ಯ ಚಿಂತೆಯಂತೋಮ ಯೋಜನಾ ಪರಿಪಾತ್ರ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ವಹಾಮ್ಯಂ. ನಂಬು ನಾವು ಉದ್ಧಾರ ಆಗ್ತೀವಿ ಅಂತ. ನನಗೆ ಅಂತಲ್ಲ, ಬಹುತೇಕರು ಇವಾಗ ರಾಕ್ಲೈನ್ ವೆಂಕಟೇಶ್ ಆಗಲಿ, ಗೋವಿಂದವ್ರಾಗಲಿ, ಅನೇಕ ಸ್ನೇಹಿತರು ಯಾರ್ಯಾರಿದ್ದಾರೆ, ನಾವೆಲ್ಲ ದೇವರನ್ನು ನಂಬಿ ಬೆಳೆದವರು. ಬಟ್ ನಮಗೆ ಸ್ವಲ್ಪ ಆಶ್ಚರ್ಯ ಆಗಿದ್ದು ಅಂದರೆ ದೇವ್ರ ವಿರೋಧಿಗಳು ಕೂಡ ನಮ್ಮಲ್ಲಿದ್ದಾರೆ. ಅವ್ರನ್ನೆಲ್ಲ ನಾನು ಒಂದು ವಿನಂತಿ ಮಾಡ್ತೇನೆ, ನೀವೆಲ್ಲ ಹೋಗಿ ಅನ್ಯ ಧರ್ಮೀಯರ ಹತ್ರ ಹೆಂಗೆ ಅವ್ರ ಧರ್ಮನ ಉಳಿಸ್ಕೊಂತಾರೆ ಅಂತ ಹೋಗಿ ನೋಡ್ಕೊಂಬನ್ನಿ. ಇಲ್ಲ ನಾವು ಹೇಳೋವಂಥದ್ದು, ಇದು ಬಂದು ಶಾರದೆ ದೇಗುಲ. ಇಲ್ಲಿ ಎಲ್ಲ ಕಲಾವಿದರು ಸೇರಿ ಒಂದು ಕಲಾವಿದರ ಸಂಘ ಅಂತ ರಾಜಕುಮಾರ್ ಅವರು, ಐ ಥಿಂಕ್ ನಾನು ಭಾಳ ಅದೃಷ್ಟವಂತ ಅಂತ ನಾನು ಹೇಳ್ತೇನೆ. ಅವರು ಅನೇಕ ಹೋಟೆಲ್ಗಳಲ್ಲಾಗ್ಬೋದು ಅಥವಾ ಎಲ್ಲೇ ಆಗ್ಬೋದು, ಎಲ್ಲ ಕಲಾವಿದರುಗಳನ್ನೆಲ್ಲ ಸೇರಿಸಿ ಮಾಸಿಕವಾಗಿ ಒಂದು ಸಭೆ ಮಾಡೋದು ಅಥವಾ 3 ತಿಂಗಳಿಗೆ ಒಂದು ಸಭೆ ಮಾಡೋದು, 6 ತಿಂಗಳಿಗೆ ಮಾಡೋದು, ಯಾವುದಾದ್ರು ಕಷ್ಟ ಸುಖ ಇದ್ದಾಗ ಸ್ಪಂದಿಸುವಂಥದ್ದು ಎಲ್ಲ ನಡೀತಾ ಇತ್ತು. ಈಗ ಆಗಬೇಕು. ಇವಾಗ ಏನು ನನ್ನ ಒಂದು ಅನಿಸಿಕೆ ನಾನೇನು ವ್ಯಕ್ತಪಡಿಸ್ತೀನಿ ಅಂದರೆ, ನೋಡಿ, ಯಾರ್ಯಾರು ಮೆಂಬರ್ ಆಗಿದ್ರು ಕಲಾವಿದರು ಬಹುತೇಕರು ತಿರೋಗಿದ್ದಾರೆ. ಈಗ ಉಳಿದಿದ್ರೆ ಏನೋ ಒಂದು 50-60 ಜನ ಉಳಿದಿದೆ. ಅವರನ್ನು ಇಟ್ಕೊಂಡು ಸಂಘ ಮಾಡುವಂಥದ್ದಲ್ಲ. ಇವತ್ತು ಯಾರ್ಯಾರು ಇವತ್ತು ಈ ಕಲೆಗೆ ತಮ್ಮ ಸೇವೆನ ಮುಡುಪಾಗಿಟ್ಟಿದ್ದಾರೆ, 1 ಸೀನ್ ಮಾಡ್ತಾರೋ 10 ಸೀನ್ ಮಾಡ್ತಾರೋ, ಹೀರೋಯಿನೋ ಎಲ್ಲರಿಗೂ ಕೂಡ ಮೆಂಬರ್ಶಿಪ್ ಡ್ರೈವ್ ಆಗಬೇಕು. ಎಲ್ಲ ಮೆಂಬರ್ಶಿಪ್ ಡ್ರೈವ್ ಮಾಡಿ ಎಲ್ಲರಿಗೂ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಎಲ್ಲರನ್ನ ಒಳಗೆ ಕರೆದು ತದನಂತರ ಯಾರಿಗೋ ಒಬ್ಬರಿಗೆ ಮುಖ್ಯಸ್ಥರನ್ನಾಗಿ ಮಾಡಿ ಅವ್ರ ಜವಾಬ್ದಾರಿ ಹೊರುವಂಥ ಕೆಲಸ ಮಾಡೋಕ್ಕೆ, ಇದು ನನ್ನ ಅಭಿಪ್ರಾಯ. ಏನು ಯಾರು ಹೇಳಿದ್ದಾರೆ? ನಿರ್ಮಾಪಕ ಸಂಘ. ನೋಡಿ, ನಾವು ಹೇಳ್ದಲ್ಲ ನಿಮಗೆ, ಆಧ್ಯಾತ್ಮಿಕವಾಗಿ ನಾವಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಈ ಥರ ಹೋದ್ರೆ ಚೆನ್ನಾಗಿರುತ್ತೆ, ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಇದು ಸಾವಿರಾರು ವರ್ಷದಿಂದ ಬಂದಂಥ ಪದ್ಧತಿಗಳು. ಇದು ಮಾಡಿ ಅಂತ ಹೇಳ್ತೀವಿ. ಕೆಲವರು ಇದ್ದಾರೆ ಪಾಪ, ಅವರಿಗೆ ದೇವ್ರಂದ್ರೆ ಆಗೋಲ್ಲ, ನಾವೇನು ಹೇಳೋಕ್ಕಾಗಲ್ಲ ಅವ್ರ ಬಗ್ಗೆ, ಯಾಕಂದ್ರೆ ನಮಗೆ ಸಂಬಂಧ ಇಲ್ಲ. ಒಂದಂತೂ ಬೆಳವಣಿಗೆನ ನೋಡಿ, ದೇವರು ನಂಬಿರೋರ ಬೆಳವಣಿಗೆನ ನೋಡಿ, ನಮ್ಮದೇ ಇದ್ದವ್ರ ಬೆಳವಣಿಗೆ ನೋಡಿ, ಉತ್ತರ ಅಲ್ಲೇ ಸಿಗುತ್ತೆ. ಈ ಒಂದು ಕಲಾವಿದರ ನೆಚ್ಚಿನ ಹೇಳಿಕೆಗಾಗಿ ಕಲಾವಿದರ ಸಂಘದ ಒಂದು ಮಾತಾದ್ರೆ ಒಂದಷ್ಟು ಜನ ಇದು ದರ್ಶನ್ ಅವ್ರಿಗಾಗಿ ಮಾಡ್ತಿರುವಂಥ ಪೂಜೆ ಅಂತ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸರ್, ನನಗೂ ಅದೇ ಥರ ಬಂತು ಮಾಹಿತಿ. ನನಗೆ ಹಂಗಾಗಿದ್ರೆ ನಾವು ಬರ್ತಾ ಇರಲಿಲ್ಲ. ಅದು ಬೇರೆ ಥರ ಹೊರಟೋಗ್ತಾ ಇತ್ತು, ಆಯಾಮ ಬೇರೆ ಕಡೆ ಹೊರಟೋಗ್ತಾ ಇತ್ತು. ಅದಲ್ಲ.